Hey guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಬಂದು ನಾವು ನಾಮಕರಣಕ್ಕೆ ಹೋಗ್ತಾ ಇದ್ವಿ. ಅಂದರೆ ನಮಗೆ ಪರಿಚಯ ಇದ್ದಾರೆ ಒಬ್ಬರು, ಅವ್ರದ್ದು ನಾಮಕರಣ ಇತ್ತು ಪಾಪುದು. ಸೊ ಹೋಗ್ತಾ ಇದ್ವಿ, ಅದಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿದೆ ಅಂದರೆ ಮೊನ್ನೆ ನಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತಲ್ಲ ಟೆಂಪಲ್ಲು, ಈ ಕಡೆನೇ ಛತ್ರ ಇದೆ, ಅಲ್ಲೇ ಮಾಡ್ತಾ ಇರೋದು. ಒಂದು ವ್ಲಾಗ್ ಮಾಡಿದ್ದೆ ನಾನು, ನಾಮಕರಣಕ್ಕೆ ಹೋಗಿದ್ದೆ. ಅಂದರೆ ಅವರು ಪರಿಚಯದವ್ರದ್ದೇ ನಾಮಕರಣ ಇತ್ತು, ಅದು ಕೂಡ ನಾಮಕರಣನೇ ಇತ್ತು. ಸೊ ಅದನ್ನು ವ್ಲಾಗ್ ಮಾಡಿದ್ದೆ ನಾನು, ಅಲ್ಲೇ ಇರೋದು ಇವತ್ತು ಕೂಡ ನಾಮಕರಣ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಇವತ್ತು ನಾನು ರೆಡಿಯಾಗಿದ್ದೀನಿ, ನಿಮಗೆ ತೋರಿಸ್ತೀನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ. ಸೊ ಅದೇ ಈಗ ಮಮ್ಮಿ ಎಲ್ಲ ರೆಡಿ ಆಗಿದ್ದಾರೆ, ಈಗ ಅದೇ ನಾನು ಹೊರಡಬೇಕು. ಸೊ ಅದೇ ಈಗ ಹೊರಡ್ತಿದ್ದೀವಿ, ಆಗಲೇ ಮಮ್ಮಿ ಪಪ್ಪ ಹೊರಗೆ ಹೋಗಿದ್ದಾರೆ. ಅದೇ ಈಗ ನಾನು ಹೊರಡಬೇಕು. ಲೈಟೆಲ್ಲ ಹಂಗೆ ಇಡ್ತಾರೆ ಇವರಂತೂ. ಆಯಿತು, ನಾನು ಈ ಡ್ರೆಸ್ಸಲ್ಲಿ ಆಲ್ರೆಡಿ ಒಂದು ರೀಲ್ಸ್ ಮಾಡಿದ್ದೆ, ನೀವು ನೋಡಿರ್ತೀರ ಆ ರೀಲ್ಸ್ನ. ಅದೇ ಡ್ರೆಸ್ಸೇ ಹಾಕ್ಕೊಂಡೆ ಇರಲಿ ನಾಮಕರಣಕ್ಕೆ ಅಲ್ವಾ, ಅದಕ್ಕೋಸ್ಕರ. ಅದೇ ಈಗ ಹೋಗ್ತಾ ಇದ್ದೀವಿ. ಅಮ್ಮ ಇಲ್ಲೇ ನಡ್ಕೊಂಡು ಹೋಗ್ತಿದ್ದೀವಿ, ಅದೇ ಮುಂದೆನೇ ಇರೋದು, ಹತ್ರ ಟೆಂಪಲ್ ಹತ್ರನೇ. ಅದಕ್ಕೆ ಪಪ್ಪ ಇಲ್ಲಿದ್ದಾರೆ. ತಮ್ಮ ಮೊಬೈಲ್ ಬಿಟ್ಟು ಬಂದಿದ್ದಾನೆ ಅಂತ ತಗೊಬರಕ್ಕೆ ಹೋದ. ನಾವು 4 ಜನ ಹೋಗ್ತಾ ಇದ್ದೀವಿ. ಈಗ ಛತ್ರದೊಳಗೆ ಬಂದು ಕೂತ್ಕೊಂಡ್ವಿ. ನಾವು ಸ್ಟೇಜ್ ಮೇಲೆ ಹೋದ್ವಿ, ಅದೇ ತಮ್ಮ ಬರಲ್ಲ ಅಂದ, ಅದಕ್ಕೆ ಅವನು ವಿಡಿಯೋ ಮಾಡ್ತಾನೆ ಅಂತ ಅವನಿಗೆ ಮೊಬೈಲ್ ಕೊಟ್ಟು ನಾವು ಸ್ಟೇಜ್ ಮೇಲೆ ಹೋದ್ವಿ. ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ಇದೆಲ್ಲ, ಕಟ್ಟೆ ಇದೆ ದೇವ್ರದ್ದು. ಸೊ ಅಲ್ಲಿ ಮುಗಿದ್ಬಿಟ್ಟು ಹೋಗ್ತೀವಿ ರಿಟರ್ನ್ ಮನೆಗೆ. ಊಟ ಎಲ್ಲ ಮಾಡಿದ್ವಿ, ಊಟ ಚೆನ್ನಾಗಿ ಮಾಡಿಸಿದ್ರು ಅವರು. ಸೊ ಇದೇ ಟೆಂಪಲ್, ಇವಾಗ ಬಂದ್ವಿ. ನಾನು ಅಮ್ಮ ದೇವರಿಗೆಲ್ಲ ಮುಗಿದ್ವಿ, ಆಮೇಲೆ ಹೀಗೆ ಸುಮ್ಮನೆ ಕೂತ್ಕೊಂಡ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಮನೆಗೆ ಅಂತ ಹೋಗ್ತಾ ಇದ್ದೀವಿ ರಿಟರ್ನು. ಪಪ್ಪ ಮತ್ತು ತಮ್ಮ ಮನೆಗೆ ಆಗಲೇ ಹೋದರು, ನಾವು ಟೆಂಪಲ್ ಹೋಗಿದ್ವಿ ಅಲ್ಲ, ಅದಕ್ಕೆ ಅವ್ರು ಹಾಗೆ ಹೋದರು. ನನ್ನ ಮಗಳು ಮೆಹಂದಿ ನೋಡ್ರಿ ಹೆಂಗೆ ಹಾಕ್ಕೊಂಡಿದ್ದಾಳೆ. ನೈಟ್ ಹಂಗೆ ಸುಮ್ಮನೆ ಹಾಕ್ಕೊಂಡೆ, ಮೆಹಂದಿ ಇತ್ತು ಅಂತ. ಮಮ್ಮಿಗೆ ಗೊತ್ತಿಲ್ಲ, ಅವ್ರು ಮಲಗಿಬಿಟ್ಟಿದ್ರು, ಅವಾಗ ನಾನು ಹಾಕ್ಕೊಂಡಿದ್ದು. ಸುಮ್ಮನೆ ಮೆಹಂದಿ ಇತ್ತ, ಸುಮ್ಮನೆ ಏನಕ್ಕೆ ಇದು ಮಾಡೋದು ಅಂತ ನಾನು ಒಬ್ಬಳೇ ಹಾಕ್ಕೊಂಡೆ. ಇವತ್ತು ನೋಡಿದ್ರೆ ಇವರು ನಾಮಕರಣ ಇದೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಮೆಹಂದಿ ನಮ್ಮಮ್ಮ ಹಾಕ್ಕೊಂಡಿಲ್ಲ ಅಂತ ಇದು ಬೇಜಾರು ನೋಡ್ರಿ. ಗಾಯತ್ರಿ ಹೆಂಗೆ ಹಾಕ್ಕೊಂಡಿದ್ದಾರೆ ಇಲ್ಲ ನೋಡ್ರಿ, ಬಿಡಮ್ಮ. ಆಯಿತು, ಅದೇ ಈಗ ಮನೆಗೆ ಹೋಗ್ತಿದ್ದೀವಿ ರಿಟರ್ನು. ನನಗೆ ಯಾಕೋ ತುಂಬ ತಲೆನೋವ್ತಾಯಿತ್ತು, ಹೋಗೋದು ಬೇಡ ಅಂದ್ಕೊಂಡೆ. ಆಮೇಲೆ ಅಮ್ಮನೂ ಪರಿಚಯ ಇದ್ರಲ್ಲ, ಮತ್ತು ಹೋಗಿಲ್ಲ ಅಂದರೆ ಬೇಜಾರಾಗ್ತಾರೆ ಅಂತ ಹೋದ್ವಿ. ಸೊ ಅದೇ ಕೈಸಿ ಈಗ ಬಂದ್ವಿ ಮನೆಗೆ. ಕಡೆ ಸದ್ಯ ಅಷ್ಟು ಬಿಸಿಲಿರಲಿಲ್ಲ, ಚೆನ್ನಾಗಾಯಿತು, ಬೇಗ ಹೋಗಿ ಬಂದ್ವಿ. ಮನೆಗೆ ಬಂದ್ವಿ, ನಾನು ಮಮ್ಮಿ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲೇ ನಾವು ಮುಗಿದ್ಬಿಟ್ಟು ಹಂಗೆ ಬಂದ್ವಿ. ಇವರು ಅಮ್ಮ ಮತ್ತು ಪಪ್ಪ ಬಂದುಬಿಟ್ರು ಮನೆಗೆ. ನನಗೆ ಹಿಂಗೆ ಹೆವಿ ಡ್ರೆಸ್ ಹಾಕ್ಕೊಬಿಟ್ರೆ ಶೆಕೆ ಅನಿಸ್ಬಿಡುತ್ತೆ, ಯಾವಾಗ ತೆಗ್ದಾಕ್ತೀನೋ ಅಂತ. ಅದಕ್ಕೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ನಾನು.
ನಮ್ಮಮ್ಮ ಹೇಗೆ ಕಾಣ್ತಿದ್ದಾರೆ ಹೇಳಿ ಗೈಸ್ ಕಮೆಂಟ್ ಮಾಡಿ. ಹಾಗೆ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್ ಮಾಡು. ಇಲ್ಲಿ ಕೊಡ್ತೀನಿ ನಂಗೆ ಹೇಳ್ಬೇಕು ಸರಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿರಿ, ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.